ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ಅಲ್ಲಿ ಅಪ್ಲಿಕೇಶನ್ ಹಾಕಿದ ಆದ್ಮೇಲೆ ಈಗ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅಂದ್ರೆ ಕ್ಲೈಮ್ಡ್ ವೆರಿಫಿಕೇಶನ್, ಇದಕ್ಕೆ ಯಾರೆಲ್ಲ ಅಟೆಂಡ್ ಆಗಬೇಕು, ಇದಕ್ಕಿರುವಂತಹ ಲಾಸ್ಟ್ ಡೇಟ್ ಏನು, ಈ ಒಂದು ವೆರಿಫಿಕೇಶನ್ ನಾನು ಹೋಗ್ಬೇಕಾ ಇಲ್ವಾ ಅಂತ ಯಾವ ರೀತಿ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಅಲ್ಲಿ ತುಂಬಾ ಡೌಟ್ಸ್ ಆದ್ರೆ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ವಿತ್ ಲೈವ್ ಪ್ರೂಫ್ ಮೂಲಕ ತೋರಿಸ್ಕೊಡ್ತೀನಿ ನೀವು ಯಾವ ರೀತಿ ವೆರಿಫಿಕೇಶನ್ಗೆ ಅಟೆಂಡ್ ಆಗಬೇಕು, ಎಲ್ಲಿ ಅಟೆಂಡ್ ಆಗಬೇಕು, ನೀವು ವೆರಿಫಿಕೇಶನ್ಗೆ ಹೋಗ್ಬೇಕಾ ಬೇಡವಾ, ಯಾರೆಲ್ಲ ಹೋಗಬೇಕು, ಯಾವ ರೀತಿ ಕ್ರಾಸ್ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು KCET 2025 ಕೌನ್ಸಿಲಿಂಗ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ನಿಮಗೆ ಕೌನ್ಸಿಲಿಂಗ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ಒಳ್ಳೆ ಕಾಲೇಜ್ ಸಿಗೋ ರೀತಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಪ್ರತಿಯೊಂದು ಮುಂದೆ ನಮ್ಮ ಒಂದು ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಅಪ್ಲಿಕೇಶನ್ ಹಾಕಿದ ಆದ್ಮೇಲೆ KCET ಸ್ಟೂಡೆಂಟ್ಸ್ಗೆ ಈಗ ನಿಮ್ಮ ಒಂದು ಕಾಲೇಜಸ್ಗೆ ಹೋಗಿ ಒಂದು ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಿಸಿ ಅಂತ ಹೇಳ್ಬಿಟ್ಟು ಒಂದು ಸರ್ಕ್ಯುಲರ್ ಆದ್ರೆ ಬಂದಿತ್ತು. ಇಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ತುಂಬಾ ಡೌಟ್ ಬಂತು, ನಾನು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿಸಬೇಕು ಅಂತ ಹೇಳ್ತಿದಾರಲ್ವಾ, ಇಲ್ಲಿ ಯಾವ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ ಅನ್ನ ವೆರಿಫೈ ಮಾಡಿಸಬೇಕು, ಇಷ್ಟಕ್ಕೂ ಈ ಒಂದು ವೆರಿಫಿಕೇಶನ್ ಸ್ಟಾರ್ಟ್ ಆಗಿದೆಯಾ ಅಂತ ಅಂದ್ರೆ ಖಂಡಿತವಾಗ್ಲೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಮ ಒಂದು ಕಾಲೇಜಸ್ ಅಲ್ಲಿ ಒಂದು ಕ್ಲೈಮ್ಡ್ ವೆರಿಫಿಕೇಶನ್ ಏನ್ ಮಾಡ್ತಾರೆ, ಈ ಒಂದು ವೆರಿಫಿಕೇಶನ್ ಆದ್ರೆ ಸ್ಟಾರ್ಟ್ ಆಗಿದೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಿದ್ದೀನಿ ನೋಡಿ, ಇದರ ಲಾಸ್ಟ್ ಡೇಟ್ ಬಗ್ಗೆ ನೀವು ತುಂಬಾ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದು ಸ್ಟಾರ್ಟ್ ಆಗಿ ಒಂದು ವಾರ 10 ದಿನದಿಂದ ನೀವು ಒಂದು ಕಾಲೇಜಸ್ ಅಲ್ಲಿ ವೆರಿಫಿಕೇಶನ್ಸ್ ಅನ್ನ ಮಾಡ್ತಿದ್ದಾರೆ. ಬಟ್ ಸದ್ಯಕ್ಕೆ ಯಾವುದೇ ತರಹದ ಒಂದು ಲಾಸ್ಟ್ ಡೇಟ್ ಅನ್ನ ಇನ್ನೂ ಡಿಕ್ಲೇರ್ ಆದ್ರೆ ಮಾಡಿಲ್ಲ. ಲಾಸ್ಟ್ ಡೇಟ್ ಯಾವುದಕ್ಕೆ ಡಿಕ್ಲೇರ್ ಮಾಡಿದ್ದಾರೆ, KCET ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಲಾಸ್ಟ್ ಡೇಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಈಗ KCET ಅಪ್ಲಿಕೇಶನ್ ಹಾಕೋದಕ್ಕೆ ಇದೇ ತಿಂಗಳು 24ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ 24ನೇ ತಾರೀಕು ಆದ್ಮೇಲೆ ಕಾಲೇಜಸ್ ಕಡೆಯಿಂದ ಏನೊಂದು ವೆರಿಫಿಕೇಶನ್ ಮಾಡ್ತಿದ್ದಾರೆ ಅದು ಇನ್ನೂ ಒಂದು 20 to 30 ಡೇಸ್ ವರೆಗೂ ಟೈಮ್ ಆದ್ರೆ ಇರುತ್ತೆ. ಸದ್ಯದಲ್ಲೇ ಒಂದು ಲಾಸ್ಟ್ ಡೇಟ್ ಸಹ ಕೊಡ್ತಾರೆ. ಲಾಸ್ಟ್ ಡೇಟ್ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜಸ್ಟ್ ನೀವೇನ್ ತಿಳ್ಕೊಬೇಕು ಅಂತ ಅಂದ್ರೆ, ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಬೇಕಾ, ನೀವು ಒಂದು ಕ್ಲೈಮ್ಡ್ ವೆರಿಫಿಕೇಶನ್ ಮಾಡಿಸ್ಬೇಕಾ ಇಲ್ವಾ, ಮಾಡ್ಸೋದಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಮಾಡಿಸ್ಬೇಕು, ಏನು ಮಾಡಿಸಿದಾದ್ಮೇಲೆ ನಾವು ಎಲ್ಲಿ ಚೆಕ್ ಮಾಡ್ಕೋಬೇಕು ಏನು ಅಂತ ಹೇಳ್ಬಿಟ್ಟು ನಿಮ್ಗೊಂದು ಡೌಟ್ ಆದ್ರೆ ಇರುತ್ತೆ. ಸೊ ಅದನ್ನ ನೀವು ಫಸ್ಟ್ ಗೆ ಆದ್ರೆ ತಿಳಿಸ್ಕೊಳ್ಳಿ. ನಾನೊಂದು ಲೈವ್ ಪ್ರೂಫ್ ಮೂಲಕನೇ ತೋರಿಸ್ಕೊಡ್ತೀನಿ ನೋಡಿ. ಈಗ ಸದ್ಯಕ್ಕೆ ವೆರಿಫಿಕೇಶನ್ ಸ್ಟಾರ್ಟ್ ಆಗಿರೋದು ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಅಷ್ಟೇ, ಬೇರೆ ಕ್ಲಾಸ್ ಬಿ, ಕ್ಲಾಸ್ ಸಿ ಅಥವಾ ಈ ಒಂದು ಸ್ಪೆಷಲ್ ಕ್ಯಾಟಗರಿ ಏನ್ ಬರ್ತೀರಾ ಇಂಥ ಸ್ಟೂಡೆಂಟ್ಸ್ ಇನ್ನೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಸ್ಟಾರ್ಟ್ ಆಗಿಲ್ಲ. ಇವ್ರಿಗೆ ಆಫ್ಟರ್ ನಿಮ್ಮ ಒಂದು PU ಎಕ್ಸಾಮ್ಸ್ ಏನಿದೆ, PU ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದ್ದ ಆದ್ಮೇಲೆ ನಿಮ್ಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಇರುತ್ತೆ. ಈಗ ಜಸ್ಟ್ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಅಷ್ಟೇ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ಕ್ಲಿಯರ್ ಆಗಿ ಏನ್ ಅಬ್ಸರ್ವ್ ಮಾಡಬೇಕು ಅಂತ ಅಂದ್ರೆ, ಈಗ ನೀವು ಅಪ್ಲಿಕೇಶನ್ ಹಾಕಿರ್ತೀರಾ ನೋಡಿ, ನೀವು ವೆರಿಫಿಕೇಶನ್ ಹೋಗ್ಬೇಕಾ ಇಲ್ವಾ ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ ಅಂದ್ರೆ, KCET 2025 ನೀವು ಅಪ್ಲಿಕೇಶನ್ ಒಂದು ಹಾಕಿರ್ಬೇಕು, ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಅನ್ನ ನೀವು ತಗೊಂಡಿರ್ಬೇಕು, ಫೀಸ್ ಪೇ ಮಾಡಿರ್ಬೇಕು, ಎಲ್ಲಾ ಪ್ರೊಸೀಜರ್ ಆಗಿದ್ದ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಫೈನಲ್ ಪ್ರಿಂಟ್ಔಟ್ ಅಲ್ಲಿ ನೀವು ಫೈನಲ್ ಪ್ರಿಂಟ್ಔಟ್ ಗೆ ಬಂದು ಕೊನೆಯದಾಗಿ ನೀವು ಇಲ್ಲಿ ಕ್ಲಿಯರ್ ಆಗಿ ಏನ್ ಅಬ್ಸರ್ವ್ ಮಾಡಬೇಕು ಅಂತ ಅಂದ್ರೆ, ಕ್ಲೈಮ್ಡ್ ಸ್ಟಡಿ ಇಯರ್ ಸಮ್ಮರಿ ಇನ್ ಕರ್ನಾಟಕ ಅಂತ ಇದೆ. ಓಕೆನಾ, ಇಲ್ಲೇ ನಿಮ್ಗೆ ಮ್ಯಾಟರ್ ಆಗೋದು. ಈಗ ನಾನು ತೋರಿಸಿರುವಂತಹ ಸ್ಟೂಡೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗ್ಬೇಕಾ ಇಲ್ವಾ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಕ್ಲೈಮ್ಡ್ 12, ವೆರಿಫೈಡ್ 10, ರಿಮಾರ್ಕ್ಸ್ ಸ್ಯಾಟ್ಸ್ ವೆರಿಫೈಡ್ 10 ಅಂತ ಇದೆ. ಓಕೆನಾ, ಈಗ ನಿಮ್ದು ಕೇವಲ ನೀವು ನೋಡಿ ಏನ್ ಮಾಡಿರ್ತೀರಾ, ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಕ್ಲೈಮ್ಡ್ 12 ಅಂತ ಇರುತ್ತೆ, ವೆರಿಫೈಡ್ ಬಂದು ನಿಮ್ದು 7 ಇಯರ್ಸ್ ಗಿಂತ ಎಬೋ ಇರಬೇಕು. ಓಕೆನಾ, ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು, 7 ಇಯರ್ಸ್ ಗಿಂತ ಎಬೋ ಇರಬೇಕು. 6 ಇಯರ್ಸ್ ಇದ್ರು, 5 ಇಯರ್ಸ್ ಇದ್ರು, 4 ಇಯರ್ಸ್ ಇದ್ರು ನೀವೇನ್ ಮಾಡಬೇಕು, ನಿಮ್ಮ ಒಂದು ಕಾಲೇಜಸ್ಗೆ ಹೋಗಿ ಒಂದು ವೆರಿಫಿಕೇಶನ್ ಅನ್ನ ಮಾಡ್ಕೋಬೇಕು. ಇಲ್ಲಿ ಕ್ಲೈಮ್ಡ್ 12 ಇದೆ, ವೆರಿಫೈಡ್ ಒಂದು 7+ ಇದೆ, ಅಂಡ್ ಹಾಗೇನು ರಿಮಾರ್ಕ್ಸ್ ಬಂದ್ಬಿಟ್ಟು ಸ್ಯಾಟ್ಸ್ ವೆರಿಫೈಡ್ ಅಂತ ಇರುತ್ತೆ. ಓಕೆನಾ, ಇಲ್ಲಿ ಕಂಪಲ್ಸರಿ ಆಗಿ ಸ್ಯಾಟ್ಸ್ ವೆರಿಫೈಡ್ ಅಂತ ಇರಬೇಕು. ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇದ್ರೆ ನೀವು ಖಂಡಿತವಾಗ್ಲೂ ನಿಮ್ಮ ಒಂದು ಕಾಲೇಜಸ್ಗೆ ಹೋಗಿ ವೆರಿಫಿಕೇಶನ್ ಅನ್ನ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಿಮ್ಮ ಒಂದು ಸ್ಯಾಟ್ಸ್ ಐಡಿ ಅನ್ನ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಸ್ಯಾಟ್ಸ್ ಐಡಿ ಅನ್ನ ಎಂಟರ್ ಮಾಡ್ತೀರಾ, ಸ್ಟಡಿ ಡೀಟೇಲ್ಸ್ ಹಾಕುವಾಗ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅಲ್ಲಿ ಒಂದು 9 or 10 ಇಯರ್ಸ್ ಅಪ್ಡೇಟ್ ಆಗಿರುತ್ತೆ. ಇನ್ನು ಉಳಿದಿರುವಂತ 2 ಇಯರ್ಸ್ ನ ನೀವೇನ್ ಮಾಡ್ತೀರಾ, ಒಂದು ಕಾಲೇಜ್ ನೇಮ್ ಕೊಟ್ಟು ಅಂಡ್ ಹಾಗೇನು ಪಾಸ್ಟ್ ಇಯರ್ ಯಾವ್ದು ಅಂತ ಕೊಟ್ಟು ನಿಮ್ಮ ಕಾಲೇಜ್ ಅಡ್ರೆಸ್ ಅಥವಾ ಸ್ಕೂಲ್ ಅಡ್ರೆಸ್ ಏನ್ ಕೇಳುತ್ತೋ ಅದನ್ನ ಕೊಟ್ಟು ನೀವು ಮಾಡಿರ್ತೀರಾ. ಇಲ್ಲಿ ನಾನು ಈಗ ಅಪ್ಲಿಕೇಶನ್ ಹಾಕಿರುವಂತ ಸ್ಟೂಡೆಂಟ್ ಏನಾಗಿತ್ತು ಅಂತ ಅಂದ್ರೆ ನೋಡಿ, ನಾನು ಈ ಒಂದು ಅಪ್ಲಿಕೇಶನ್ ಅನ್ನ ಸ್ವತಃ ನಾನೇ ಹಾಕಿರುವಂತದ್ದು. ಇಲ್ಲಿ ಕ್ಲೈಮ್ಡ್ ಬಂದು 12 ಅಂತ ಇದೆ, ಅಂಡ್ ಹಾಗೇನು ವೆರಿಫೈಡ್ 10 ಅಂತ ಇದೆ. ಇಲ್ಲಿ ಸ್ಟಡಿ ಡೀಟೇಲ್ಸ್ ಕೇಳಿದಾಗ ನಾನು ಸ್ಯಾಟ್ಸ್ ಐಡಿಯನ್ನು ಯಾವಾಗ ಎಂಟರ್ ಮಾಡೋದು, ಅವಾಗ ಎಂಟರ್ ಮಾಡಿದಾಗ ಈ ಒಂದು ಸ್ಟೂಡೆಂಟ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಆದ್ರೆ ತೋರಿಸಲಿಲ್ಲ. ಉಳಿದಿರುವಂತಹ 3rd ಸ್ಟ್ಯಾಂಡರ್ಡ್, 4th, 5th, 6th, 7th, 8th, 9th, 10th ಅಂಡ್ ಹಾಗೇನು ಫಸ್ಟ್ PC, ಸೆಕೆಂಡ್ PC ಎಲ್ಲಾ ಡೀಟೇಲ್ಸ್ ಸಹ ತೋರಿಸು. 10 ಇಯರ್ಸ್ ಸ್ಟಡಿ ಡೀಟೇಲ್ಸ್ ಅದೇ ತೋರಿಸು. ಉಳಿದಿರುವಂತಹ 2 ಇಯರ್ಸ್ ಏನಿದೆ ಆ ಒಂದು 2 ಇಯರ್ಸ್ ಅನ್ನ ನಾನೇ ಆಡ್ ಮಾಡಿದೆ. ಅದಕ್ಕೆ ಇಲ್ಲಿ ನೋಡಿ ಕ್ಲೈಮ್ಡ್ 12 ಅಂತ ಇದೆ, ವೆರಿಫೈಡ್ 10 ಅಂತ ಇದೆ, ರಿಮಾರ್ಕ್ಸ್ ಬಂದ್ಬಿಟ್ಟು ಸ್ಯಾಟ್ಸ್ ವೆರಿಫೈಡ್ ಅಂತ ಇದೆ. ಓಕೆನಾ, ಈ ಒಂದು ಸ್ಟೂಡೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವಂತ ಅವಶ್ಯಕತೆ ಆದ್ರೆ ಇರ್ಲಿಲ್ಲ. ಬಟ್ ಈ ಒಂದು ಸ್ಟೂಡೆಂಟ್ ಆದ್ರೂ ಒಂದು ವೆರಿಫಿಕೇಶನ್ ಗೆ ಹೋಗ್ಬೇಕು. ಯಾಕೆ ಅಂತ ಅಂದ್ರೆ, ಇಲ್ಲಿ ನೀವು ಕೆಳಗಡೆ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಂ 10, ಸ್ಟಡಿ ಇಯರ್ಸ್ ಇನ್ ರೂರಲ್ ಡಿಸ್ಟ್ರಿಕ್ಟ್ಸ್ 10 ಅಂತ ಇದೆ, ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇದೆ. ಓಕೆನಾ, ಇಲ್ಲಿ ನೀವು ಇನ್ನೊಂದೇನು ಅಂತ ಅಂದ್ರೆ, ಕನ್ನಡ ಮೀಡಿಯಂ ಯಾರೆಲ್ಲ ಕ್ಲೈಮ್ ಮಾಡಿರ್ತೀರಾ ಅಂಡ್ ಹಾಗೇನು ರೂರಲ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಓದಿದೀನಿ ಅಂತ ಯಾರೆಲ್ಲ ಕ್ಲೈಮ್ ಮಾಡಿರ್ತೀರಾ, ಇಂಥ ಸ್ಟೂಡೆಂಟ್ಸ್ ಕಂಪಲ್ಸರಿ ಹೋಗಿರ್ಬೇಕು. ಇಲ್ಲಿ ರಿಮಾರ್ಕ್ಸ್ ಅಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಅದಷ್ಟಕ್ಕೆ ಅದೇ ಸ್ಯಾಟ್ಸ್ ವೆರಿಫೈಡ್ ಅಂತ ಆಗ್ಲಿ ಅಥವಾ ಇಲ್ಲಿ ವೆರಿಫೈಡ್ ಅಂತ ಆಗ್ಲಿ ಬರೋದಿಲ್ಲ. ಇಲ್ಲಿ ಜಸ್ಟ್ ಇದನ್ನ ವೆರಿಫೈ ನಿಮ್ಮ ಒಂದು ಕಾಲೇಜಸ್ ಕಡೆಯಿಂದಾನೇ ಮಾಡಬೇಕು. ಸೊ ಹಾಗಾಗಿ ನೀವೇನ್ ತಿಳ್ಕೊಬೇಕು ಅಂತ ಅಂದ್ರೆ, ಈಗ ನೀವು ನಿಮ್ದು ಯಾವುದೇ
ಯಾವುದೇ ತರದ ಕನ್ನಡ ಮೀಡಿಯಂ ಇಲ್ಲ ಅಥವಾ ನೀವು ಯಾವುದೇ ತರದ ರೂರಲ್ ಡಿಸ್ಟ್ರಿಕ್ಟ್ಸ್ ಆದ್ರೆ ಕ್ಲೈಮ್ ಮಾಡಿಲ್ಲ, ಜಸ್ಟ್ ನೀವು ಏನ್ ಕ್ಲೈಮ್ ಮಾಡಿದ್ರ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಕ್ಲೈಮ್ 12 ಇಯರ್ಸ್ ಕ್ಲೈಮ್ ಮಾಡಿದ್ರ, ಅಲ್ಲಿ ವೆರಿಫೈಡ್ ಬಂದು 7 ಇಯರ್ಸ್ ಪ್ಲಸ್ ಇರಬೇಕು. 7, 8, 9, 10, 11, 12 ಇಲ್ಲಿ 7 ಪ್ಲಸ್ ಇತ್ತು ಅಂತ ಅಂದ್ರೆ ಇಲ್ಲಿ ರಿಮಾರ್ಕ್ಸ್ ಅಲ್ಲಿ ಬಂದು ನಿಮ್ಗೆ ಸ್ಯಾಟ್ಸ್ ವೆರಿಫೈಡ್ 10 ಅಂತ ಏನಿದೆ ಅಲ್ಲಿ ಬಂದು ನಿಮ್ಗೆ ಸ್ಯಾಟ್ಸ್ ವೆರಿಫೈಡ್ 7, ಸ್ಯಾಟ್ಸ್ ವೆರಿಫೈಡ್ 8, 9 ಈ ರೀತಿ ಇತ್ತು ಅಂತಂದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವಂತ ಅವಶ್ಯಕತೆ ಇಲ್ಲ, ಕ್ಲೈಮ್ಡ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ಯಾವಾಗ ಅಟೆಂಡ್ ಆಗ್ಬೇಕು ಅಂತ ಅಂದ್ರೆ ನಿಮ್ದು ಕನ್ನಡ ಮೀಡಿಯಂ ಏನಾದ್ರೂ ನೀವು ಕ್ಲೈಮ್ ಮಾಡಿದ್ರೆ ಅಥವಾ ರೂರಲ್ ಡಿಸ್ಟ್ರಿಕ್ಟ್ಸ್ ಏನಾದ್ರೂ ಕ್ಲೈಮ್ ಮಾಡಿದ್ರೆ, ಇಲ್ಲ ಅಂತ ಅಂದ್ರೆ ಇಲ್ಲಿ ಕೆಳಗಡೆ ಇರುವಂತಹ ಲಿಂಗ್ವಿಸ್ಟಿಕ್ ಕ್ಲೈಮ್, ರಿಲಿಜಿಯಸ್ ಕ್ಲೈಮ್ ಏನಾದ್ರೂ ಕ್ಲೈಮ್ ಮಾಡಿದ್ರೆ ಅಥವಾ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಕ್ಲೈಮ್ ಮಾಡಿ ನಿಮ್ದು ವೆರಿಫೈಡ್ 7 ಇಯರ್ಸ್ ಗಿಂತ ಕಡಿಮೆ ಇತ್ತು ಅಂತ ಅಂದ್ರೆ ಅಂಡ್ ಹಾಗೇನು ರಿಮಾರ್ಕ್ಸ್ ಅಲ್ಲಿ ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇದ್ರೆ ನಿಮ್ಮ ಒಂದು ಕಾಲೇಜಸ್ ಗೆ ಹೋಗಿ ಒಂದು ವೆರಿಫಿಕೇಶನ್ ಅನ್ನ ಮಾಡಿಸಬೇಕಾಗುತ್ತೆ. ಇದು ಕಂಪಲ್ಸರಿ ಆಗಿರುತ್ತೆ. ಈಗಾಗಲೇ ನಿಮ್ಮ ಒಂದು ಕಾಲೇಜಸ್ ಅಲ್ಲಿ ಕ್ಲೈಮ್ಡ್ ವೆರಿಫಿಕೇಶನ್ ಏನಿದೆ ಆ ಒಂದು ವೆರಿಫಿಕೇಶನ್ ಆದ್ರೆ ಸ್ಟಾರ್ಟ್ ಆಗಿದೆ. ನೀವು ಎಲ್ಲಿ ಸ್ಟಡಿ ಮಾಡ್ತಿದ್ದೀರೋ ಅದೇ ಒಂದು ಕಾಲೇಜ್ಗೆ ವಿಸಿಟ್ ಮಾಡಿ ಕೇಳಿ ಅವ್ರಿಗೆ. ಅಂಡ್ ಈಗಾಗಲೇ ಕೆಲವಾರು ಸರ್ಕ್ಯುಲರ್ಸ್ ಆದ್ರೆ ಬಂದಿದಾವೆ KE ಕಡೆಯಿಂದ. ನಿಮ್ ಕಾಲೇಜಸ್ ಅವ್ರು ಏನಾದ್ರು ಇಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ, ನಮ್ಗೆ ಲಾಗಿನ್ ಐಡಿ ಬಂದಿಲ್ಲ, ಯೂಸರ್ ಐಡಿ ಬಂದಿಲ್ಲ ಅಂತಂದ್ರೆ ಅವ್ರಿಗೆ ತೋರಿಸಿ, ನಿಮ್ಗೂ ಎಕ್ಸಾಮ್ಸ್ ಹತ್ರ ಇರೋ ಕಾರಣದಿಂದಾಗಿ ನೀವು ಅವ್ರಿಗೆ ತೋರಿಸಿ ಈ ರೀತಿ ಬಂದಿದೆ ಅಲ್ವಾ KE ಕಡೆಯಿಂದ, ರೆಸ್ಪೆಕ್ಟಿವ್ ಕಾಲೇಜ್ಗೆ ಹೋಗಿ ಅಂತ ಹೇಳ್ತಿದಾರೆ. ನಿಮ್ಮೆಲ್ಲ ಒಂದು ಪ್ರಿನ್ಸಿಪಲ್ಸ್ಗೂ ಒಂದು ಲಾಗಿನ್ ಐಡಿ ಎಲ್ಲಾನು ಸಹ ಕೊಟ್ಟಿರ್ತಾರೆ, ನೀವು ಅಲ್ಲಿ ಹೋಗಿ ವೆರಿಫೈ ಅನ್ನ ಮಾಡಿಸ್ಕೋಬಹುದು. ಈಗ ನಾನು ಹೇಳ್ತೀನಿ ನೋಡಿ, ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ 12 ಅಂತ ಇದೆ ಸರ್ ಕ್ಲೈಮ್ಡ್, ವೆರಿಫೈಡ್ ಬಂದ್ಬಿಟ್ಟು ನಂದು 7 ಗಿಂತ ಕಡಿಮೆ ಇದೆ, ರಿಮಾರ್ಕ್ಸ್ ಬಂದ್ಬಿಟ್ಟು ಒಂದು ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇದೆ. ನಾನು ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು ಅಂತ ಅಂದ್ರೆ ನೋಡಿ, ಆದಷ್ಟು ನೀವು KCET ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಯೂಸ್ ಮಾಡಿದ್ರಿ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ತಗೊಳ್ಳಿ. ಅದರ ಜೊತೆಗೆ ನೋಡಿ KCET ಫೈನಲ್ ಪ್ರಿಂಟ್ ಔಟ್ ಕಂಪಲ್ಸರಿ ತಗೋಬೇಕು. ಅಂಡ್ ಹಾಗೇನು ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟ್ಸ್ ಇಲ್ಲಿ ಮ್ಯಾಟರ್ ಆಗುತ್ತೆ. 1 to 10th ಸ್ಟ್ಯಾಂಡರ್ಡ್ ವರೆಗೂ ಯಾವ ಸ್ಕೂಲಲ್ಲಿ ಓದಿದಿರೋ ಎಲ್ಲಾ ಸ್ಕೂಲ್ಸ್ ಒಂದು ಈ ಸ್ಟಡಿ ಸರ್ಟಿಫಿಕೇಟ್ಸ್ ಅನ್ನ ತಗೊಂಡು ರೆಸ್ಪೆಕ್ಟಿವ್ BEO ಆಫೀಸ್ ಅಲ್ಲಿ ಸಿಗ್ನೇಚರ್ ಆಗಿರ್ಬೇಕು. ಓಕೆನಾ, ರೆಸ್ಪೆಕ್ಟಿವ್ BEO ಆಫೀಸ್ ಅಲ್ಲಿ ಸಿಗ್ನೇಚರ್ ಎಲ್ಲಿ ಸಿಗುತ್ತೆ, ನಮ್ಮ BEO ಆಫೀಸ್ ಎಲ್ಲಿದೆ ನನಗೆ ಗೊತ್ತಿಲ್ಲ ಅಂತ ಅಂದ್ರೆ, ಈಗ 1 to 10th ಎಲ್ಲೋಗಿ ಸ್ಟಡಿ ಸರ್ಟಿಫಿಕೇಟ್ಸ್ ಬರ್ಕೋತಿರೋ ಅಲ್ಲೋಗಿ ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಸ್ ಅನ್ನ ಕೇಳಿ, ಅವ್ರು ಕಂಪಲ್ಸರಿ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಫಸ್ಟ್ PUC ಸೆಕೆಂಡ್ PUC ಏನಿರುತ್ತೆ ನಿಮ್ಗೂ ಒಂದು DDP ಕಡೆಯಿಂದ ಒಂದು ಸಿಗ್ನೇಚರ್ ಅನ್ನ ಮಾಡ್ಕೊಡ್ತಾರೆ, ವೆರಿಫೈ ಅನ್ನ ಮಾಡ್ಕೊಡ್ತಾರೆ. PU ಕಾಲೇಜಸ್ ಅಲ್ವಾ, PU ಕಾಲೇಜಸ್ ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್ಸ್ ಅನ್ನ ಬರ್ಸ್ಕೊಂಡು ನೀವು ಅಲ್ಲೋಗಿ ಕೇಳಿ, ಅವ್ರನ್ನು ಸಹ ಹೇಳ್ತಾರೆ, ಅದನ್ನು ಸಹ ನೀವು ಇಟ್ಕೋಬೇಕಾಗುತ್ತೆ. ಅಂಡ್ ಅದರ ಜೊತೆಗೆ ನೀವು ಇಟ್ಕೋತೀನಿ ಅಂತ ಅಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಕ್ಲೈಮ್ ಮಾಡಿರ್ತಾರೆ, ಕ್ಯಾಸ್ಟ್ ಅಂಡ್ ಇನ್ಕಮ್ ಪ್ರತಿಯೊಂದು ಡೀಟೇಲ್ಸ್ ಅನ್ನ ತಗೊಂಡು ಹೋಗ್ಬೇಕಾಗುತ್ತೆ. ನೀವು ಯಾವಾಗ ಈ ಒಂದು ಸ್ಟಡಿ ಸರ್ಟಿಫಿಕೇಟ್ಸ್ ಅನ್ನ ತಗೊಂಡು ಹೋಗ್ತಿರೋ ಅವಾಗ ನೀವು ವೆರಿಫೈ ಮಾಡಿಸಿದ ಆದ್ಮೇಲೆ ಕ್ಲೈಮ್ 12 ಬರುತ್ತೆ. ವೆರಿಫೈಡ್ ಬಂದ್ಬಿಟ್ಟು ನಿಮ್ಗೆ 12 ಇಯರ್ಸ್ ವೆರಿಫೈ ಮಾಡ್ತಾರೆ, ರಿಮಾರ್ಕ್ಸ್ ಬಂದ್ಬಿಟ್ಟು ವೆರಿಫೈಡ್ ಬೈ ಕಾಲೇಜ್ ಅಂತ ಬರುತ್ತೆ. ಓಕೆನಾ, ನಿಮ್ಗೆ ಗೊತ್ತಾಗುತ್ತೆ ಯಾವ ಟೈಮಿಂಗ್ ಮಾಡಿದಾರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ ಔಟ್ ಮತ್ತೆ ಸಿಗುತ್ತೆ, ಅದರಲ್ಲಿ ನೀವು ನೋಡ್ಕೋಬಹುದು. ಸದ್ಯಕ್ಕೆ ಹೋಗಿ ನೀವು ಕಾಲೇಜಸ್ ಅಲ್ಲಿ ಫಸ್ಟ್ ಒಂದು ವೆರಿಫಿಕೇಶನ್ ಆದ್ರೆ ಕಂಪ್ಲೀಟ್ ಮಾಡ್ಕೊಳ್ಳಿ, ಯಾರ್ದೆಲ್ಲ ಒಂದು ವೆರಿಫೈಡ್ 7 ಇಯರ್ಸ್ ಗಿಂತ ಕಡಿಮೆ ಇದೆಯೋ. ಅಂಡ್ ನೆಕ್ಸ್ಟ್ ಸರ್ ನಂದು ಇಲ್ಲಿ ನೋಡಿ, ಈಗ ಈ ಒಂದು ಸ್ಟೂಡೆಂಟ್ ಕ್ಲೈಮ್ಡ್ 12 ಇದೆ, ವೆರಿಫೈಡ್ 10 ಇದೆ, ರಿಮಾರ್ಕ್ ಸ್ಯಾಟ್ಸ್ ವೆರಿಫೈಡ್ ಸಹ 10 ಇಯರ್ಸ್ ಆಗಿದೆ. ಬಟ್ ಈ ಒಂದು ಸ್ಟೂಡೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗಬೇಕು. ರೀಸನ್ ಏನು ಅಂತ ಅಂದ್ರೆ ಈ ಒಂದು ಸ್ಟೂಡೆಂಟ್ ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿದ್ದಾರೆ, ಅಂಡ್ ಹಾಗೇನು ರೂರಲ್ ಡಿಸ್ಟ್ರಿಕ್ಟ್ಸ್ ಕ್ಲೈಮ್ ಮಾಡಿದ್ದಾರೆ. ಸೊ ಹಾಗಾಗಿ ಏನ್ ಮಾಡಬೇಕು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್ ಅನ್ನ ತಗೋಬೇಕು. 1 to 10th ವರೆಗೂ BEO ಕಡೆಯಿಂದ ಏನೆಲ್ಲ ಸಿಗ್ನೇಚರ್ ಸ್ಟಡಿ ಸರ್ಟಿಫಿಕೇಟ್ಸ್ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅದೇ ರೀತಿ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್ ತಗೋಬೇಕು, ರೂರಲ್ ಡಿಸ್ಟ್ರಿಕ್ಟ್ ಸರ್ಟಿಫಿಕೇಟ್ಸ್ ತಗೋಬೇಕು, ಕಾಲೇಜಸ್ ಕಡೆಯಿಂದ ಒಂದು ಸೈನ್ಸ್ ಮಾಡಿಸ್ಕೋಬೇಕು. ಅದಾದ್ಮೇಲೆ ಎಲ್ಲ ನಿಮ್ಮ ರೆಸ್ಪೆಕ್ಟಿವ್ PU ಕಾಲೇಜ್ ಹೋಗಿದ್ದೀರಾ ಅಂತ ಅಂದ್ರೆ ಅಲ್ಲಿ ನಿಮ್ಗೆ ಒಂದು ಕ್ಲೈಮ್ ಅನ್ನ ಮಾಡ್ಕೊಡ್ತಾರೆ. ಆಗ ನೆಕ್ಸ್ಟ್ ಅಲ್ಲಿ ಯಾವಾಗ ಅವ್ರು ಕ್ಲೈಮ್ ಮಾಡ್ತಾರೋ ಅದಾದ್ಮೇಲೆ ಇಲ್ಲೇನ್ ಬರುತ್ತೆ ಅಂತ ಅಂದ್ರೆ ಕ್ಲೈಮ್ಡ್ ಬಂದ್ಬಿಟ್ಟು ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಂ ಅಂತ ಏನಿದೆ ಇದು ಬಂದು ಆ ಒಂದು ಸ್ಟೂಡೆಂಟ್ ಗೆ ಒಂದು 10 ಅಂತ ಬರುತ್ತೆ, ವೆರಿಫೈಡ್ ಬೈ ಕಾಲೇಜ್ ಅಂತ ಬರುತ್ತೆ. ಓಕೆನಾ, ಸೊ ಇದನ್ನ ಆದಷ್ಟು ಬೇಗ ಸ್ಟೂಡೆಂಟ್ಸ್ ನೀವೆಲ್ಲಾನು ಮಾಡಿಸ್ಕೊಡಿ. ನಿಮ್ಗೆ ಈಗ ಕ್ಲಿಯರ್ ಆಗಿ ಒಂದು ಐಡಿಯಾ ಆದ್ರೆ ಬಂದಿರುತ್ತೆ, ನೀವು ಯಾವುದೇ ತರದ ಕನ್ನಡ ಮೀಡಿಯಂ, ರೂರಲ್ ಡಿಸ್ಟ್ರಿಕ್ಟ್ಸ್, ಲಿಂಗ್ವಿಸ್ಟಿಕ್ ಕ್ಲೈಮ್, ರಿಲಿಜಿಯಸ್ ಕ್ಲೈಮ್ ಯಾವುದನ್ನು ಕ್ಲೈಮ್ ಮಾಡಿಲ್ಲ. ಜಸ್ಟ್ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ನೀವು ಕ್ಲೈಮ್ ಮಾಡಿದ್ರೆ ನಿಮ್ದು ವೆರಿಫೈಡ್ 7 ಇಯರ್ಸ್ ಎಬೋ ಇತ್ತು ಅಂತಂದ್ರೆ ನೀವು ವೆರಿಫಿಕೇಶನ್ ಹೋಗುವಂತ ಅವಶ್ಯಕತೆ ಇಲ್ಲ. ವೆರಿಫೈಡ್ ಏನಾದ್ರೂ 7 ಇಯರ್ಸ್ ಗಿಂತ ಕಡಿಮೆ ಇತ್ತು ಅಂತಂದ್ರೆ ನೀವು ಕಂಪಲ್ಸರಿ ಹೋಗ್ಬೇಕು. ಅಂಡ್ ನೆಕ್ಸ್ಟ್ ನಿಮ್ದು ವೆರಿಫೈಡ್ ಎಲ್ಲಾನು ಆಗಿದೆ ಒಂದು ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ, ಬಟ್ ಕನ್ನಡ ಮೀಡಿಯಂ, ರೂರಲ್ ಡಿಸ್ಟ್ರಿಕ್ಟ್ಸ್ ಯಾವ್ದಾದ್ರು ಕ್ಲೈಮ್ ಮಾಡಿದ್ರೆ ನೀವು ಅದನ್ನ ತಗೊಂಡು ಹೋಗಿ ನಿಮ್ಮ ಒಂದು ಕಾಲೇಜಸ್ ಅಲ್ಲಿ ವೆರಿಫಿಕೇಶನ್ ಅನ್ನ ಮಾಡ್ಕೋಬೇಕು. ಸದ್ಯಕ್ಕೆ ಯಾವುದೇ ತರದ ಒಂದು ಲಾಸ್ಟ್ ಡೇಟ್ ಅನ್ನ ಆದ್ರೆ ಅನೌನ್ಸ್ ಮಾಡಿಲ್ಲ. ಓಕೆನಾ, ಅಂಡ್ ನೆಕ್ಸ್ಟ್ ರಿಪೀಟರ್ಸ್ ಕೇಳ್ತಿದ್ದಾರೆ. ರಿಪೀಟರ್ಸ್ ಏನ್ ಕೇಳ್ತಿದ್ದಾರೆ ಅಂದ್ರೆ ನಾವು ಅಪ್ಲಿಕೇಶನ್ ಹಾಕಿದಿಲ್ವಲ್ಲ, ನಾವೆಲ್ಲ ಹೋಗಿ ಒಂದು ವೆರಿಫಿಕೇಶನ್ ಅನ್ನ ಮಾಡಿಸಬೇಕು ಅಂತ ಅಂದ್ರೆ ನೀವು PU ಕಾಲೇಜ್, ಓಲ್ಡ್ PU ಕಾಲೇಜ್ ನಿಮ್ಗೆ ಏನಾದ್ರು ಹತ್ರ ಇದ್ರೆ ಅದೇ ಒಂದು PU ಕಾಲೇಜ್ ಹೋಗಿ ಮಾಡಿಸ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ನಿಯರ್ ಬೈ ಗೌರ್ಮೆಂಟ್ PU ಕಾಲೇಜ್ ಎಲ್ಲಿರುತ್ತೆ ಆ ನಿಯರ್ ಬೈ ಗೌರ್ಮೆಂಟ್ PU ಕಾಲೇಜ್ ಹೋಗಿ 100% ಆಗಿ ಮಾಡ್ಕೊಡ್ತಾರೆ, ಮಾಡ್ಕೊಡ್ಲೇಬೇಕು. ಓಕೆನಾ, ಇಲ್ಲಿ ಯಾವುದೇ ತರದ ಅವರಿಗೂ ಆಪ್ಷನ್ ಆದ್ರೆ ಇಲ್ಲ. ಸೊ ಹೋಗಿ ಅವರನ್ನಾದ್ರೆ ಕೇಳಿ. ಓಕೆನಾ, ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ತುಂಬಾ ಡೌಟ್ಸ್ ಆದ್ರೆ ಇತ್ತು ಅಂದ್ರೆ ಈ ಒಂದು ವೆರಿಫಿಕೇಶನ್ ಈಗ ಏನ್ ನಡೀತಿದೆ ಈ ಒಂದು ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಕ್ಲೈಮ್ಡ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು ಇದೊಂದು ರೀತಿಯ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಮ ಒಂದು ಕೌನ್ಸಿಲಿಂಗ್ ಅಲ್ಲಿ ಫಸ್ಟ್ ಸ್ಟೆಪ್ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತಾನೆ ಅನ್ಕೊಳ್ಳಿ. ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಮಾತ್ರ ನಡೀತಿರುವಂತದ್ದು. ಈಗ ನೀವು ಜಸ್ಟ್ ಇಷ್ಟನ್ನು ಮಾತ್ರ ಅಬ್ಸರ್ವ್ ಮಾಡಿ, ಕ್ಲೈಮ್ಡ್ ಸ್ಟಡಿ ಇಯರ್ ಸಮ್ಮರ್ ಇನ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಕ್ಲಿಯರ್ ಆದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಪ್ಡೇಟ್ ಆಗಿರುತ್ತೆ. ನಿಮ್ಗೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. KCET 2025 ರಿಲೇಟೆಡ್ ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಅನ್ನ ಮಾಡ್ತೀನಿ. ನಿಮ್ಗೆ ಸಪರೇಟ್ ವಿಡಿಯೋಸ್ ಅನ್ನ ಇನ್ ಮುಂದೆ ಮಾಡ್ತಾನೆ ಇರ್ತೀನಿ. ಸೊ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಹ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅಂಡ್ ಹಾಗೆ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್
ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.